ನಾವು ನಿನ್ನೆ ದಿನ ಹೇಳಿದ್ವಿ ಈ ಪ್ರಾಚೀನ ಕಾಲದಂತಹ ವೇದ ಕಾಲದ ಆ ಋಷಿ ಮುನಿಗಳ ಒಂದು ಸ್ಮರಣೆಯನ್ನು ಪ್ರತಿನಿತ್ಯ ಮಾಡೋಣ ಅಂತ ಹೇಳ್ತಾ ನಾನು ಮೊದಲಿಗೆ ಹೇಳಿದ್ದೆ ಅಗಸ್ತ್ಯರು. ಆ ಒಂದು ಅಗಸ್ತ್ಯರನ್ನು ನಾವಿವತ್ತು ಸತೀ ಸಹಿತರಾದಂತಹ ಎಷ್ಟೋ ವೇದ ಕಾಲದ ಮುನಿಗಳಿದ್ದಾರೆ ರೀ, ನಮಗೆ ಅವ್ರ ಹೆಸರು ಗೊತ್ತಿಲ್ಲ. ನಮಗೆ ಗೊತ್ತಿರೋದೇ ಏನು ಸಪ್ತ ಋಷಿಗಳ ಹೆಸರು ಗೊತ್ತು, ನಮ್ಮ ಗೋತ್ರ ಪ್ರವರ್ತಕರ ಹೆಸರು ಗೊತ್ತು. ಅಷ್ಟು ಬಿಟ್ಟರೆ ನಮಗೆ ಯಾವ ಋಷಿ ಮುನಿಗಳು ಉಪನಿಷತ್ಗಳಲ್ಲೆಲ್ಲ ಬೇಕಾದಷ್ಟು ಋಷಿ ಮುನಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ಈಗ ನಾವು ಅಗಸ್ತ್ಯರ ಬಗ್ಗೆ ನಾವು ಒಂದು ನಮ್ಮ ಯಥಾಯೋಗ್ಯವಾಗಿ ತಿಳ್ಕೊಳ್ತಾ ಹೋಗೋಣ. ಲಂಕೆಯಲ್ಲಿ ನೋಡಿ, ಮೊದಲಿಗೆ ಆ ಯುದ್ಧದ ಪ್ರಸಂಗದಲ್ಲಿರ್ತಕ್ಕಂಥ ಆ ಒಂದು ಇದನ್ನು ನಾವು ನಮ್ಮ ಮುಂದೆ ಕಣ್ಮುಂದೆ ತಂದ್ಕೋಬೇಕು. ರಾಮರಾವಣರ ಯುದ್ಧ ನಡೀತಾ ಇದೆ. ಆ ಯುದ್ಧ ನಡೀತಿದ್ದಾಗ ಎಲ್ಲ ನಭೋಮಂಡಲದಲ್ಲಿ ಎಲ್ಲ ದೇವತಾಗಣ ಸೇರ್ಕೊಂಡ್ಬಿಟ್ಟಿದೆ. ಎಲ್ಲರೂ ಕುತೂಹಲಿಗಳಾಗಿ ನಿಂತಿದ್ದಾರೆ. ಈ ರಾವಣನಿಗೆ ಎಂಥ ಹೀನವಾದಂತಹ ಒಂದು ಸೋಲು ಬರಬೇಕು. ದೇವ ರಾಮನ ಮುಂದೆ ನಿಂತಿದ್ದಾನೆ ತೃಣ ಇವನು. ಆದರೆ ಅಲ್ಲಿರತಕ್ಕಂಥ ಜಯ ವಿಜಯರನ್ನ ಅವರು ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ. ಇಂಥ ಒಬ್ಬ ಸಜ್ಜೀವನೂ ಇದ್ದಾನೆ, ದುರ್ಜೀವನೂ ಇದ್ದಾನೆ, ಭಗವಂತ ಇವನಿಗೆ ಹೇಗೆ ಮಾಡ್ತಾನೆ ಅಂತ ಆ ನರನ ರೂಪದಲ್ಲಿರ್ತಕ್ಕಂಥ ದೇವನನ್ನು ನೋಡೋಕ್ಕೆ ಎಲ್ಲರೂ ಸೇರ್ಬಿಟ್ಟಿದ್ದಾರೆ. ಅಂತಹ ಸಮಯದಲ್ಲಿ ಆ ಯುದ್ಧ ಭೂಮಿಗೆ ಬರ್ತಾರೆ ಅಗಸ್ತ್ಯ ಮಹಾಮುನಿಗಳು. ನಾವು ಅಷ್ಟೇ ರೀ, ಈ ಪ್ರಸಂಗವನ್ನು ನಾವು ಅಗಸ್ತ್ಯರನ್ನ ಈ ರೀತಿ ಸ್ಮರಣೆ ಮಾಡೋದ್ರಿಂದ ನಾವು ಯುದ್ಧನೇ ನಮ್ಮ ಜೀವನದಲ್ಲೂ ನಿತ್ಯದಲ್ಲಿ ಯುದ್ಧ ಮಾಡಿಕೊಂಡೇ ಇರೋರು. ಅಂದರೆ ಸತ್ವ ರಜ ತಮ 3 ಗುಣಗಳ ನಡುವೆ ಯುದ್ಧ ಆಗ್ತಿದೆ. ಮನಸ್ಸು ಹೇಳುತ್ತೆ ಇಲ್ಲ ಇವತ್ತು ಹರಿಕಥಾಮೃತ ಸಾರ ಓದೋಣ ಅಂತ, ಇನ್ನೊಂದು ಮನಸ್ಸು ಅದೇ ಮನಸ್ಸು ಇನ್ನೊಂದು ಹೇಳುತ್ತೆ ಇಲ್ಲಪ್ಪ ಆಗೋದಿಲ್ಲ, ಇವತ್ತು ಸಾಧ್ಯನೇ ಇಲ್ಲ, ಇವತ್ತು ನಮ್ಮ ಮನಸ್ಸು ಸರಿ ಇಲ್ಲ ರೀ, ಇವತ್ತು ಬೇಡ ನಾಳೆ ನೋಡೋಣ ಅನ್ನತ್ತೆ. ಇನ್ನೊಂದು ಹೇಳುತ್ತೆ ಹೋಗ್ಲಿ ಬಿಡು ಮಧ್ಯಾಹ್ನ ಒಂದು ಟೈಮಾರು ಇಟ್ಕೊಳ್ಳೋಣ ಯಾವತ್ತಾರು ಅಂತ. ಹೀಗೆ ನಮ್ಮ ನಡುವೆ ನಮ್ಮಲ್ಲೇ ನಮ್ಮ ಮನಸ್ಸಿನ ನಡುವೆ ನಾವು ಯುದ್ಧ ಮಾಡ್ಕೊಂಡು ಕೂತಿರ್ತೀವಿ. ಅಂಥ ಯುದ್ಧದಲ್ಲಿ ಬಂದು ರಾಮನಿಗೆ ಮಾನವನಾಗಿ ಅವತಾರ ಮಾಡಿರ್ತಕ್ಕಂತಹ ಭಗವಂತ ಪ್ರಾದುರ್ಭಾವ ಅಂತಾರೆ ದೇವರಿಗೆ. ಅವರು ಅವತಾರ ಅಂದರೆ ಕಾಣಿಸಿಕೊಳ್ಳೋದಷ್ಟೇ. ಭಗವಂತ ಎಲ್ಲ ಕಡೆ ಇದ್ದೇ ಇದ್ದಾನೆ, ರಾಮನಾಗಿ ಕಾಣಿಸಿಕೊಂಡ ಅಷ್ಟೇ. ಆಗ ಅಂಥವನಿಗೆ ರಾಮನಿಗೆ ಆದಿತ್ಯ ಹೃದಯವನ್ನು ಅವರು ಉಪದೇಶ ಮಾಡಿರ್ತಕ್ಕಂಥವ್ರು ಮಹಾಮುನಿ ಅಗಸ್ತ್ಯರು. ಅದನ್ನು ಮೊದಲಿಗೆ ನಾವು ಒಂದು ಬರೆದಿಟ್ಕೊಳ್ಳೋಣ. ಅಗಸ್ತ್ಯರು ಅಂದಾಕ್ಷಣ ಯಾಕೆ ರೀ ಮೊದಲಿಗೆ ನೀವು ಅಗಸ್ತ್ಯರನ್ನು ತಗೊಂಡ್ರಿ ಅಂದರೆ, ನಮ್ಮ ಈ ದೇಹ ಇದೆಯಲ್ಲ, ನಮ್ಮ ದೇಹ ಇದೆಯಲ್ಲ, ಇದು ನಾವು ಕಾವೇರಿ ನದಿಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ಕಾವೇರಿ ಅಗಸ್ತ್ಯರು ಮತ್ತು ಕಾವೇರಿ ಲೋಪಾಮುದ್ರೆಯೇ ಕಾವೇರಿಯಾಗಿ ಹರಿದಿರೋದು. ಹಾಗಾಗಿ ನಾವು ಮೊದಲಿಗೆ ನಮ್ಮ ಕೃತಜ್ಞತೆಯನ್ನು ಅಗಸ್ತ್ಯರ ಬಗ್ಗೆ ತಿಳ್ಕೊಳ್ತಾ ನಾವು ಪ್ರಾರಂಭ ಮಾಡೋಣ. ನಮ್ಮ ಪ್ರಾಚೀನ ಒಂದು ಋಷಿ ಮುನಿಗಳಲ್ಲಿ ಅಗಸ್ತ್ಯರ ಪಾತ್ರ ಬಹಳ ದೊಡ್ಡದಿದೆ. ಸೂರ್ಯ ಮತ್ತು ವರುಣರ ಪುತ್ರರು ಅಗಸ್ತ್ಯರು. ಕುಂಭ ಅಂತಂದರೆ ಮಡಕೆಯಲ್ಲಿ ಅವರು ಜನಿಸ್ತಾರೆ. ಅವರ ಜನ್ಮ ಮಡಿಕೆ ಕುಂಭೋದ್ಭವೋ ಅಂತ ಹೇಳ್ತೀವಿ ನೋಡಿ, ಕುಂಭೋದ್ಭವರು ಅಂತ ಕರೀತಾರೆ ಅಗಸ್ತ್ಯರನ್ನು. ಹಾಗಾಗಿ ಅನೇಕ ವರ್ಷಗಳ ಕಾಲ ಅವರು ಕಠಿಣ ತಪಸ್ಸನ್ನು ಆಚರಿಸಿ ಬ್ರಹ್ಮ ಋಷಿಗಳು ಅಂತ ಅನಿಸಿದ್ದಾರೆ. ಒಮ್ಮೆ ಅವರು ಆ ಒಂದು ಅಗಸ್ತ್ಯರು ಆ ಅರಣ್ಯದಲ್ಲಿ ಸಂಚಾರ ಮಾಡ್ತಿರ್ತಾರೆ. ಆಗ ಅವರ ಪಿತೃಗಳು ತಲೆ ಕೆಳಕಾಗಿ ನೇತಾಡ್ತಾ ಇರೋದನ್ನ ನೋಡ್ತಾರೆ. ಈ ಒಂದು ಅಗಸ್ತ್ಯರ ಒಂದು ಇದನ್ನು ಚಿಂತನೆಯನ್ನು ಮಾಡೋದ್ರಿಂದ ಆ ಪಿತೃಗಳು ಸಂತೋಷರಾಗ್ತಾರೆ. ಪಿತೃಗಳ ಅನುಗ್ರಹ ನಮಗಾಗತ್ತೆ ಅಂತ. ಯಾಕೆ ಅಂದರೆ ಅಗಸ್ತ್ಯರು ಹೋಗಿ ಕೇಳ್ತಾರೆ, ಸ್ವಾಮಿ ನೀವು ಯಾರು, ನೀವೆಲ್ಲ ಯಾಕೆ ಹೀಗೆ ತಲೆ ಕೆಳಕಾಗಿದ್ದೀರಾ ಅಂತ ಕೇಳಿದಾಗ ಅವರೆಲ್ಲರೂ ಏಕ ಕಂಠದಿಂದ ಹೇಳ್ತಾರೆ, ನಮ್ಮ ವಂಶ ಇನ್ನು ಮುಂದುವರೆದಿಲ್ಲ, ನೀನು ಇನ್ನೂ ಮದುವೆನೇ ಆಗಿಲ್ವಲ್ಲಪ್ಪ, ನಮಗೆ ವಂಶ ಮುಂದುವರೆದಿಲ್ಲ. ಹಾಗಾಗಿ ನೀನು ಮದುವೆಯಾಗಿ ಯೋಗ್ಯ ಸಂತಾನವನ್ನು ಪಡೆದ್ರೆ ಮಾತ್ರ ನಾವು ಈ ಸ್ಥಿತಿಯಿಂದ ಪಾರಾಗ್ತೀವಿ ಅಂತ ಹೇಳ್ತಾರೆ. ಆಗ ಅಗಸ್ತ್ಯರು ಆಯಿತು, ಪಿತೃಗಳ ಉದ್ದೇಶದಿಂದ, ಪಿತೃಗಳ ಸಂತೃಪ್ತಿಗಾಗಿ, ಅವರ ಉದ್ಧಾರಕ್ಕಾಗಿ ಅವರು ಮದುವೆಯಾಗೋ ಮನಸ್ಸು ಮಾಡ್ತಾರೆ. ಪಿತೃಗಳಿಗೆ ಮಾತಂತೂ ಕೊಟ್ಟು ಬರ್ತಾರೆ, ಆದರೆ ಮದುವೆ ಆಗಬೇಕು, ಯೋಗ್ಯ ಕನ್ಯೆ ಸಿಕ್ಕಿಲ್ಲ. ನೋಡ್ತಾರೆ ಅಂಥ ಒಂದು ನನ್ನ ವಂಶವನ್ನು ಮುಂದುವರಿಸುವಂಥ ಆ ಕನ್ಯೆ ಅಂದರೆ ಈಗ ಎಷ್ಟೋ ಜನಕ್ಕೆ ಮದುವೆ ಆಗಿರಲ್ಲ ನೋಡಿ, ನಮ್ಮ ಮಕ್ಕಳಿಗೂ ಅಷ್ಟೇ ಮದುವೆ ಆಗಬೇಕು ಅನ್ನೋ ಒಂದು ಹಂತದಲ್ಲಿ ನಾವಿದ್ರೆ ಅಗಸ್ತ್ಯರನ್ನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ರಾಮು ಮ್ಯೂಟ್ ಮಾಡ್ಕೋಬೋದಾ? ಹಾಗೆ ಪ್ರಪಂಚದಲ್ಲಿ
ಅಗಸ್ತ್ಯರು ಏನು ಮಾಡ್ತಾರೆ, ಎಲ್ಲೂ ಸಿಕ್ಕಿಲ್ಲ ಹುಡುಗಿ. ಅವಾಗ ಅಗಸ್ತ್ಯರು ಏನು ಮಾಡ್ತಾರೆ, ಎಲ್ಲೆಲ್ಲಿ ಯಾವ್ಯಾವ ಪ್ರಾಣಿಗಳಲ್ಲಿ ಯಾವ್ಯಾವ ವಿಶೇಷ ಗುಣಗಳಿದೆಯಲ್ಲ, ಆ ರೂಪ ಇದೆಯಲ್ಲ, ಅದೆಲ್ಲವನ್ನ ಆಯ್ದು ಒಂದು ಫಲದಲ್ಲಿ ಅಡಗಿಸ್ತಾರೆ, ಅಂದರೆ ಒಂದು ಹಣ್ಣಿನಲ್ಲಿ ಅಡಗಿಸ್ತಾರೆ. ಆ ಸಂತಾನಕ್ಕಾಗಿ ವಿದರ್ಭ ರಾಜ ಅವನು ತಪಸ್ಸು ಮಾಡ್ತಾ ಇರ್ತಾನೆ. ಅಂತಹ ವಿದರ್ಭ ರಾಜನಿಗೆ ಹೋಗಿ ಕೊಟ್ಟು, ಅದ ರಾಜಪತ್ನಿ ಅಂದರೆ ರಾಮು ಮ್ಯೂಟ್ ಮಾಡ್ಕೋಬೋದಾ? ಮ್ಯೂಟ್ ಮಾಡ್ಕೋಬೋದಾ? ಮ್ಯೂಟ್ ಮಾಡ್ಕೊಂಬಿಡು. ಆ ಫಲವನ್ನ ಗರ್ಭವನ್ನ ಹೊಂದುತ್ತಾಳೆ ಯಾರು? ವಿದರ್ಭರಾಜನ ಆ ಹೆಂಡತಿ. ವಿದರ್ಭರಾಜನಿಗೆ ಅವರು ಎಲ್ಲ ಪ್ರಾಣಿಗಳಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಆರಿಸಿ ತಂದು ಒಂದು ಫಲದಲ್ಲಿ ಇಟ್ಟು ಅದನ್ನು ಕೊಡ್ತಾರೆ. ಅಂದರೆ ತಮ್ಮ ಹೆಣ್ಣು ಅವಳು ಇನ್ನೂ ಹುಟ್ಟೇ ಇಲ್ಲ, ಅವರ ಅನುಗ್ರಹದಿಂದಲೇ ಅವನ ಹೆಂಡತಿ ಆಗುವವರು ಹುಟ್ಟೋದು. ಅಂದರೆ ಇನ್ನೆಂಥ ಒಂದು ತಪಶಕ್ತಿ ಅವ್ರಿಗಿರಬೇಕು. ಆ ಮಗುವಿಗೆ ಅಂಥ ರೂಪದ ಅತಿಶಯ ಇತ್ತು. ಅದಕ್ಕೆ ಲೋಪಾಮುದ್ರ ಅಂತ ಹೇಳ್ತಾರೆ. ಯಾರು? ಒಂದು ವಿದರ್ಭರಾಜನ ಆ ಒಂದು ರಾಜ, ವಿದರ್ಭರಾಜ ಮತ್ತೆ ಅವನ ಹೆಂಡತಿ, ಅವಳಿಗೆ ಲೋಪಾಮುದ್ರ. ಅವಳು ಬೆಳೆದು ದೊಡ್ಡವಳಾಗ್ತಾಳೆ. ಆದರೆ ಅವಳಿಗೆ ಮದುವೆ ಮಾಡಬೇಕು ಅಂದರೆ ಏನು, ಯಾವ ರಾಜಕುಮಾರರು ಅವರೇ ಅನ್ಕೊಂಡ್ಬಿಡ್ತಾರೆ ನಾವು ಇವಳಿಗೆ ಯೋಗ್ಯರಲ್ಲ. ಇವಳು ಹೇಳೋದಲ್ಲ, ಅವರೇ ನೋಡಿದ ಪ್ರತಿಯೊಬ್ಬರು ಹೇಳ್ತಾರೆ ನಾವು ಇವಳಿಗೆ ಯೋಗ್ಯರಲ್ಲ ಅಂತ. ಆಗ ಅಗಸ್ತ್ಯರು ಅವರ ಅರಮನೆಗೆ ಬರ್ತಾರೆ. ಬಂದು ಲೋಪಾಮುದ್ರೆಯನ್ನು ನನಗೆ ಕೊಡು, ನಾನು ಕನ್ಯಾ ಅಪೇಕ್ಷೆಯಾಗಿ ಬಂದಿದ್ದೇನೆ ಅಂತ ಕೇಳಿದಾಗ ಒಬ್ಬ ಋಷಿಗೆ ನಾನು ಹೇಗೆ ಮಗಳನ್ನ ಕೊಡೋದು ಅಂತ ಯೋಚನೆ ಮಾಡ್ತಾನೆ. ಆದರೆ ಕೊಟ್ಟಿಲ್ಲ ಅಂದರೆ ಅವ್ರು ಶಾಪ ಕೊಟ್ಬಿಟ್ರೆ ಅನ್ನೋ ಭಯದಿಂದ ಏನು ಮಾಡ್ತಾರೆ, ಈ ರೀತಿ ಭಯದಲ್ಲಿರ್ಬೇಕಾದ್ರೆ ಲೋಪಾಮುದ್ರೆ ಹೇಳ್ತಾಳೆ, ನಾನು ಅಗಸ್ತ್ಯರನ್ನು, ಅವರು ಬ್ರಹ್ಮ ಋಷಿಗಳು, ಯಾಕೆಂದರೆ ಅಪರೋಕ್ಷ ಜ್ಞಾನಿಗಳನ್ನು ಮದುವೆ ಆಗಬೇಕಂತ ಹೆಣ್ಣು ಮಕ್ಕಳು ಕಾದಿದ್ದು ಆಗ್ತಿದ್ರು ಅಂತ ನಾವು ಹಿಂದಿನ ಕಾಲದಲ್ಲಿ ಕೇಳ್ತೀವಿ. ಹಾಗಾಗಿ ಲೋಪಾಮುದ್ರೆ ತಾನಾಗಿಯೇ ಮುಂದೆ ಬಂದು ನಾನು ಅಗಸ್ತ್ಯರನ್ನು ಮದುವೆ ಆಗ್ತೀನಿ ಅಂತ ಬಂದು ರಾಜಕನ್ಯೆ ಅವಳು ಹೇಳಿದ ಮೇಲೆ ಮುಗಿದೋಯ್ತು. ಅವಳು ತನಗೆ ಬೇಕಾದವರನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಅವಳಿಗಿದೆ. ಹಾಗಾಗಿ ಅಗಸ್ತ್ಯರು ಮತ್ತು ಲೋಪಾಮುದ್ರೆಯ ಮದುವೆ ಆಗತ್ತೆ. ಆ ಲೋಪಾಮುದ್ರೆ ಗಂಡನ ಮನೆಗೆ ಬರ್ತಾಳೆ. ಅವಳು ಎಲ್ಲ ರೀತಿಯಲ್ಲಿ ಹೇಗೆ ಅರಣ್ಯದ ಜೀವನ ಇದೆ ಹಾಗೇ ಸಾಗಿಸ್ತಾ ಹೋಗ್ತಾರೆ. ಆಗ ನೀವು ತಪೋಧನರು ನನಗೆ ಒಂದು ಈ ರೀತಿಯಲ್ಲಿ ನಾವು ಗಂಡ ಹೆಂಡತಿ ತುಂಬ ತಪಶ್ಚರ್ಯೆಯಿಂದ ಅವರನ್ನು ಸೇವಿಸ್ತಾಳೆ, ಸಂತೋಷದಿಂದ ಕೇಳಿದಾಗ ನಿನಗೇನು ಬೇಕು ಲೋಪಾಮುದ್ರೆ ಎಂದಾಗ ಅವಳು ಹೇಳ್ತಾಳೆ, ನಾನು ರಾಜಕನ್ಯೆ, ರಾಜ ವೈಭೋಗದಿಂದ ನಿಮ್ಮನ್ನು ನಾನು ಸೇವಿಸಬೇಕು. ಆಗ ಅವ್ರು ಏನು ಮಾಡ್ತಾರೆ, ನನ್ನ ತಪಸ್ಸನ್ನು ನಾನು ಹಾಳು ಮಾಡಲ್ಲ ಈ ಒಂದು ಸಂಪತ್ತಿಗಾಗಿ, ನನಗೆ ಬೇಡ ನನಗೆ ಇದು. ಆಗ ತನ್ನ ಹೆಂಡತಿಯ ಆಸೆ ನೆರವೇರ್ಸಕ್ಕೆ ಅವ್ರು ಏನು ಮಾಡ್ತಾರೆ, ಒಬ್ಬ ಬೃಹದಶ್ವ, ನಮಗೆ ಹೆಸರು ಬರಲ್ಲ ರೀ ಅಂತಂಥ ಮಹಾರಾಜರು ಆಗಿ ಹೋಗಿದ್ದಾರೆ ನಮ್ಮ ಭರತ ಖಂಡದಲ್ಲಿ. ಬೃಹದಶ್ವ ಅನ್ನೋ ಒಂದು ರಾಜನ ಬಳಿಗೆ ಹೋಗಿ ನಮಗೆ ಸಂಪತ್ತನ್ನು ಕೇಳ್ತಾರೆ. ನನಗೆ ನನ್ನ ಹೆಂಡತಿಗೆ ಸಲುವಾಗಿ ಸಂಪತ್ತು ಬೇಕು. ಆದರೆ ಅವ್ರು ಕೇಳೋದ್ರಲ್ಲಿ ಅವ್ರು ಎಂಥ ಒಂದು ನ್ಯಾಯಯುತವಾದಂಥ ಒಂದು ಮಾತಿರುತ್ತೆ ಅಂದರೆ, ನಿನ್ನ ಆದಾಯ ಮತ್ತು ವ್ಯಯದ ಪಟ್ಟಿ ತರಿಸು ಅಂತ ಕೇಳ್ತಾರೆ. ಯಾರೂ ಕೇಳಿಲ್ಲ ರೀ ಆ ಥರ. ರಾಜನ ಹತ್ರ ಕೇಳ್ತಾರೆ, ನಿನ್ನ ಆದಾಯ ಪಟ್ಟಿ, ಕೋಶಾಗಾರದ ನಿನ್ನ ಆದಾಯ ಮತ್ತು ವ್ಯಯದ ಪಟ್ಟಿ ತರಿಸು, ಎರಡೂ ಸಮನಾಗಿದ್ದರೆ ನಿನ್ನ ಸಂಪತ್ತು ನನಗೆ ಬೇಡ. ನಿನ್ನ ಆದಾಯ ಹೆಚ್ಚಿರಬೇಕು, ವ್ಯಯಕ್ಕಿಂತ ಆದಾಯ ಹೆಚ್ಚಿದ್ರೆ ಮಾತ್ರ ನಿನ್ನಿಂದ ನಾನು ದಾನ ತಗೋತೀನಿ. ಆದರೆ ಇನ್ನೊಬ್ಬರ ಹತ್ರ ತ್ರಿಸದ್ಯು ಅಂತನ್ಬಿಟ್ಟು ಇನ್ನೊಬ್ಬರ ಹತ್ರ ಹೋಗ್ತಾರೆ. ಅಲ್ಲೂ ಹಾಗೆ ಎರಡೂ ಸಮ ಇರುತ್ತೆ. 3 ಜನ 3 ಕಡೆ ಹೋಗ್ತಾರೆ. 3 ಕಡೆನೂ ಆ ಒಂದು ಆದಾಯ ವ್ಯಯದ ಪಟ್ಟಿ ಒಂದೇ ಸಮದಲ್ಲಿ ಇರ್ತಾರೆ. ಈಗೇನು ಮಾಡ್ತಾನೆ ಇವ್ರು, ಏನು ಮಾಡೋದು ಇವಾಗ? ಆ ಸಂಪತ್ತು ಬೇಕು ಅಂತ ಹೇಳಿದಾಗ ಅಗಸ್ತ್ಯರಿಗೂ ಆ ಒಂದು ಇಲ್ವಲ್ಲ ಅಂತ ಒಬ್ಬನ ಹತ್ರ ಹೋಗ್ತಾರೆ. ಅವನು ಅತ್ಯಂತವಾಗಿ ದುಷ್ಟ. ಆದರೆ ಬ್ರಾಹ್ಮಣರನ್ನ ಏನು ಮಾಡ್ತಾನೆ, ತನ್ನ ಮನೆಗೆ ಆಹ್ವಾನ ಮಾಡ್ತಾನೆ, ಯೋಗ್ಯದವಾಗಿ ಆದರಾತಿಥ್ಯ ಕೊಡ್ತಾನೆ. ಅವನು ಅಂತಹ ಇಂದ್ರನಿಗೆ ಸಮಾನನಾದ ಮಗನನ್ನು ನಮಗೆ ಅನುಗ್ರಹಿಸಬೇಕು ಅಂತ ಬ್ರಾಹ್ಮಣರನ್ನ ಕೇಳ್ತಾನೆ. ಆಗ ಬ್ರಾಹ್ಮಣರು ಹೇಳ್ತಾರೆ, ಇಂದ್ರನಿಗೆ ಸಮನಾದ ಮಗ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದಾಗ, ಅದು ನೀನು ರಾಕ್ಷಸ ಇಲ್ವಲ್ಲ, ನಿನಗೆ ಕೊಡೋಕ್ಕಾಗೋದಿಲ್ಲ ಅಂದಾಗ ಅವನಿಗೆ ಕೋಪ ಬರುತ್ತೆ. ಇಡೀ ಬ್ರಾಹ್ಮಣ ಕುಲದ ಮೇಲೆ ಕೋಪ ಬಂದ್ಬಿಡುತ್ತೆ ಇಲ್ವಲ್ಲನಿಗೆ.
ಆಗ ಅವ್ರು ಏನು ಮಾಡ್ತಾನೆ, ಇಲ್ವಲ್ಲ ಎಲ್ಲ ಬ್ರಾಹ್ಮಣರನ್ನ ಕರೆಯೋದು, ಕರೆದುಬಿಟ್ಟು ಅವನಿಗೊಬ್ಬ ವಾತಾಪಿ ಅಂತ, ಇಲ್ವಲ್ಲ ವಾತಾಪಿಯನ್ನ ನಾವು ಕತೆ ಕೇಳಿರ್ತೀವಿ ಈಗ. ಆದರೆ ಇದು ಹೇಗೆ ಅಗಸ್ತ್ಯರಿಗೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಬೇಕಾಗಿದೆ. ಇಲ್ವಲನಿಗೆ ಯಾಕೆ ಬಂತು ಬ್ರಾಹ್ಮಣರ ಒಂದು ಮೇಲೆ ಅಂದರೆ, ಅವನು ಇಂದ್ರನಿಗೆ ಸಮನಾದ ಮಗ ಬೇಕು ಅಂತ ಬ್ರಾಹ್ಮಣರನ್ನ ಸೇವೆ ಮಾಡ್ದ. ಅವರು ಆಗೋದಿಲ್ಲ, ನೀನು ರಾಕ್ಷಸ ಕೊಡೋಕೆ ಆಗೋದೇ ಇಲ್ಲ ಅಂದಾಗ ಅವನಿಗೆ ಇಡೀ ಕುಲದ ಮೇಲೆ ಇದು ಬಂದು ಅವ್ರು ಎಲ್ಲರನ್ನ ಮನೆಗೆ ಕರೆಯೋದು, ಚೆನ್ನಾಗಿ ಆ ವಾತಾಪಿಯನ್ನ ಒಂದು ಆಡು ಮೇಕೆಯನ್ನಾಗಿ ಪರಿವರ್ತನೆ ಮಾಡಿ, ಆ ಹಿಂದೆ ವೇದ ಕಾಲದಲ್ಲಿ ಬ್ರಾಹ್ಮಣರು ಮಾಂಸದ ಭೋಜನ ಅವರಿಗೆ ನಿಷಿದ್ಧವಾಗಿರಲಿಲ್ಲ, ಅದನ್ನು ಬಡಿಸೋದು. ಅದಾದ ಮೇಲೆ ಬ್ರಾಹ್ಮಣರ ಊಟ ಆದಮೇಲೆ ವಾತಾಪಿ ಬಾ ಅಂತ ಕರಿತಾ ಇದ್ದ. ವಾತಾಪಿಯ ಬ್ರಾಹ್ಮಣನ ಹೊಟ್ಟೆ ಸೀಳ್ಕೊಂಡ್ಬರ್ತಿದ್ದ, ಬ್ರಾಹ್ಮಣ ಸತ್ತೋಗ್ತಿದ್ದ. ಹೀಗೆ ಎಂಥೆಂಥ ಒಳ್ಳೊಳ್ಳೆ ಬ್ರಾಹ್ಮಣರನ್ನು ಸಾಯಿಸಿದಂಥ ಒಂದು ಪಾಪದ ಕೊಡ ತುಂಬೋಗಿರುತ್ತೆ ಆ ಇಲ್ವಲನಿಗೆ. ಅಂಥ ಒಂದು ಇವರು ಅಗಸ್ತ್ಯರು ಬಂದದ್ದನ್ನು ನೋಡ್ತಾನೆ ಇಲ್ವಲ, ಇವರು ತುಂಬ ದೊಡ್ಡ ತಪೋಧನರು, ಇವ್ರಿಗೆ ಮಾಡಬೇಕು ಅಂತಂದ್ಬಿಟ್ಟು ಅವ್ರನ್ನು ತಾನು ಇದು ಮಾಡ್ತಾನೆ, ಕರೀತಾನೆ. ಆಗ ಇವನ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಗಸ್ತ್ಯರಿಗೆ. ಹಾಗೆ ಅದರಿಂದ ಅದನ್ನು ಮಾಡಿ ವಾತಾಪಿಯನ್ನು ಮಾಡಿ ಅವರು ಊಟ ಆದ ತಕ್ಷಣ ವಾತಾಪಿ ಜೀರ್ಣೋಭವ ಅಂದ್ಬಿಡ್ತಾರೆ. ಅಲ್ಲಿ ಇವನು ವಾತಾಪಿನ ಕೂಗ್ತಾನೆ ಇರ್ತಾನೆ. ಎಲ್ಲಿ ವಾತಾಪಿ ಬರಬೇಕು, ಜೀರ್ಣನಾಗೋಗ್ಬಿಟ್ಟ. ಎಲ್ಲಿ ಅಗಸ್ತ್ಯರ ಹೊಟ್ಟೆಯಲ್ಲಿ ಏನನ್ನು ತಿಂದು ಕುಡಿದು ಜೀರ್ಣ ಮಾಡ್ಕೊಳ್ಳುವಂತಹ ತಪಶಕ್ತಿ ಅಗಸ್ತ್ಯರದು. ಈಗ ದುಃಖ ಇರುತ್ತೆ ನೋಡಿ, ತಾಯಿಗೆ ಅಥವಾ ಹೆಂಡತಿ ಯಾವುದೋ ಒಂದು ರೀತಿಯಲ್ಲಿ ತಡ್ಕೊಳಕ್ಕಾಗದಿರೋಂಥ ದುಃಖ ಬಂದುಬಿಟ್ಟಿರುತ್ತೆ ಒಬ್ಬ ವ್ಯಕ್ತಿಗೆ. ಆಗ ವಾತಾಪಿ ಜೀರ್ಣೋಭವ ಅಂತ ಹೇಳಿದಂಥ ಅಗಸ್ತ್ಯರ ಒಂದು ಚರಿತ್ರೆಯನ್ನು ನಾವು ಕೇಳಿದಾಗ ಎಂಥ ದುಃಖವೇ ಇರಲಿ, ಎಂಥ ವಿಷಯ ಇರಲಿ, ಅದು ಅರಗತ್ತೆ ಮನಸ್ಸಿಗೆ. ಈಗ ದೇಹಕ್ಕೆ ಅರಗಿಲ್ಲ ಅಂದರೆ ಏನೋ ರೀ ಅರಗ್ತಾ ಇಲ್ಲ ಅಂತ ಒಂದು ಅಸಿಡಿಟಿ ಟ್ಯಾಬ್ಲೆಟು ಅದು ಇದು ತಗೋಬೋದು. ಆದರೆ ಒಂದು ವಿಷಯ ಅರಗಿಲ್ಲ ಅಂದರೆ, ಅಯ್ಯೋ ನನ್ನ ತಾಯಿ ಮನೇಲಿ ನನ್ನನ್ನು ಕರೆದು ಆದರ್ಸಲ್ಲ ಅಂತ ಒಂದು ಆ ನೋವು ಹೆಣ್ಣು ಮಕ್ಕಳಿಗೆ ಬಂದರೆ, ಅಥವಾ ಒಬ್ಬೊಬ್ಬರಿಗೆ ಒಂದೊಂದು ನೋವು ಇರುತ್ತೆ ರೀ, ಅದು ಬಂದಾಗ ಅದು ಜನ್ಮ ಪೂರ್ತಿ ಇರುತ್ತೆ ಆ ನೋವನ್ನ. ಆ ವಿಷಯ ಏನು ಮಾಡಿದ್ರು ಅರಗಿಸ್ಕೊಳಕ್ಕಾಗಲ್ಲ ಅವರಿಗೆ. ಆ ಥರದ ವಿಷಯ ಒಬ್ಬೊಬ್ಬರಿಗೆ ಒಂದೊಂದು ದುಃಖ ಕೊಟ್ಟಿರ್ತಾನೆ ರೀ ದೇವರು. ಅಂತಹ ದುಃಖವನ್ನು ನಾವು ಅರಗಿಸ್ಕೊಳ್ಬೇಕಾದ್ರೆ ಆ ಒಂದು ಅಗಸ್ತ್ಯರನ್ನು ಸ್ಮರಣೆ ಮಾಡಬೇಕು. ಅವರು ಹೇಗೆ ಆ ಇಲ್ವಲ ಅವನು ದುರುದ್ದೇಶದಿಂದ ಈಗ ನಮಗೆ ಹಾಗೆ ನಮ್ಮ ಕರ್ಮಗಳೇ ನಮಗೆ ಶತ್ರುಗಳಾಗಿದ್ದಾರೆ. ಅದು ಏನು ಮಾಡಿದ್ರು ಅದು ನಾವು ಜೀರ್ಣಿಸ್ಕೊಳ್ಳೇಬೇಕು, ಆದರೆ ಆಗೋದೇ ಇಲ್ಲ ಅನ್ನೋ ಸ್ಥಿತಿಲಿದ್ದಾಗ ಇದನ್ನು ಸ್ಮರಣೆ ಮಾಡಬೇಕು. ವಾತಾಪಿ ಜೀರ್ಣೋಭವ ಅಂದರು ಅಗಸ್ತ್ಯರು. ಆಮೇಲೆ ವಾತಾಪಿ ಹೊರಗೆ ಬರಲಿಲ್ಲ. ಆಗ ಇಲ್ವಲ್ಲ ಅವರು ಅಗಸ್ತ್ಯರಿಗೆ ಶರಣಾಗ್ತಾನೆ. ಆಗ ಅಗಸ್ತ್ಯರು ಹೇಳ್ತಾರೆ, ಈ 3 ರಾಜರು ಆಯಾ ವ್ಯಯ ಎಲ್ಲವೂ ಸಮ ಇತ್ತಲ್ಲ, 3 ರಾಜರು, ಅವ್ರಿಗೆಲ್ಲ ತಲಾ 10,000 ಒಂದು ಗೋವು, 10,000 ಚಿನ್ನದ ನಾಣ್ಯ ಕೊಡು ಅಂತ ಕೇಳ್ತಾರೆ. ಆಗ ಒಂದು ರಥನೂ ಕೊಡಬೇಕು ಅಂತ ಇಷ್ಟು ಅವನಿಗೆ ಕಂಡೀಷನ್ ಹಾಕ್ತಾರೆ. ಆಗ ಲೋಪಾಮುದ್ರೆ ಅವಾಗ ಹೇಗೆ ಆದಾಯಕ್ಕಿಂತ ಹೆಚ್ಚು ವ್ಯಯಕ್ಕಿಂತ ಹೆಚ್ಚು ಸಂಪತ್ತು ಬಂತಲ್ಲ, ಆಗ ಅವರಿಂದ ಅವರು ಸ್ವೀಕಾರ ಮಾಡಿ ಲೋಪಾಮುದ್ರೆಗೆ ಕೇಳ್ತಾರೆ, ನಿನಗೆ 100 ಮಕ್ಕಳು ಬೇಕೋ, 1 ಮಗ ಬೇಕೋ ಅಂತ ಕೇಳ್ತಾರೆ. ಆಗ ಅವಳು ಹೇಳ್ತಾಳೆ, ನನಗೆ ನೋಡಿ 100 ಅಸಾಧುಗಳು ಅವಿದ್ಯಾವಂತರು ಆದ 100 ಮಕ್ಕಳಿಗಿಂತ ಒಬ್ಬನೇ ಒಬ್ಬ ಮಗ ತಪೋಧನನಾಗಿರ್ಬೇಕು, ವೀರನಾಗಿರ್ಬೇಕು, ಉತ್ತಮನಾಗಿರ್ಬೇಕು, ಹರಿಯ ನಾಮಸ್ಮರಣೆ ಮಾಡಿಸುವವನಾಗಿರ್ಬೇಕು, ಅಂಥವನನ್ನ ಕೊಡಿ ಅಂತ ಕೇಳಿದಾಗ ಇದ್ಮವಾಹ ಅಂತ ಹೇಳಿ ಆ ಅಗಸ್ತ್ಯರಿಗೆ ಒಬ್ಬ ಮಗ ಆಗತ್ತೆ. ಅಗಸ್ತ್ಯರು ತಮ್ಮ ಪಿತೃಗಳನ್ನ ಅತಂತ್ರ ಸ್ಥಿತಿಯಿಂದ ಬಿಡುಗಡೆ ಮಾಡ್ತಾರೆ. ಈ ಒಂದು ಚರಿತ್ರೆಯನ್ನು ನಾವು ಯಾರು ಹೇಳಿ ಕೇಳ್ತಾರೋ ಅದನ್ನು ಪಿತೃಗಳಿಗೆ ಸದ್ಗತಿಯಾಗತ್ತೆ, ಜೀವರಿಗೆ ಸದ್ಗತಿಯಾಗತ್ತೆ. ಯಾಕೆಂದರೆ ಇದು ಒಂದು ಸಣ್ಣ ಘಟನೆ ಇರ್ಬೋದು ರೀ, ವೇದ ಕಾಲದಲ್ಲಿ ನಡೆದಿದ್ದು ನಮ್ಮ ಕಣ್ಣು ಮುಂದೆ ಬರ್ತಾ ಹೋಗುತ್ತೆ. ಇದನ್ನು ನಾವು ಓದ್ತಾ ಹೋದಂಗೆ ಹಾಗೆ ಪಿತೃಗಳಿಗೆ ಹೆಣ್ಣು ಮಕ್ಕಳೇ ಹುಟ್ಟಿರ್ತಾರೆ. ಅಂಥವರಿಗೆ ಆ ಮುಂದೆ ಅವರ ವಂಶವನ್ನೇ ಉದ್ಧರಿಸೋದಕ್ಕೆ ಇಲ್ವಲ್ಲ ಅನ್ನೋ ಚಿಂತೆ ಇಲ್ಲ. ಎಂಥೆಂಥ ಉಪಾಯಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಎಂದಾಗ ಅಗಸ್ತ್ಯರ ಸಾಧನೆ. ಇನ್ನೊಂದು, ವೃತ್ರಾಸುರನ ಸಂಹಾರ ಮಾಡಿದ ಇಂದ್ರದೇವರು, ಅವರ ಜೊತೆಲಿದ್ದ ಎಲ್ಲ ರಾಕ್ಷಸರೆಲ್ಲ ಭೀತರಾದರು. ಆಗ ಏನಾಯಿತು, ಇನ್ನೇನು ಮಾಡಿದ್ರು ನಾವು ಭೂಮಿಯನ್ನು, ಧರ್ಮಾತ್ಮರನ್ನು ಎಲ್ಲರನ್ನ ನಾಶಪಡಿಸ್ಬೇಕು ಅಂತ ಅಂದಾಗ ಎಲ್ಲ ಪುಣ್ಯಕ್ಷೇತ್ರಗಳಿಗೂ ಹೋಗಿ ರಾಕ್ಷಸರು ನಾಶಪಡಿಸ್ತಾ ಇದ್ರು. ಆಗ ಅದನ್ನು ನೋಡಿದಾಗ ಎಲ್ಲ ಕಡೆ ವೇದಘೋಷ ಕೇಳೋ ಕಡೆ
ಹಾಹಾಕಾರ ಕೇಳ್ತಾ ಬಂದ್ಬಿಡ್ತು. ಆಗ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ ಎಲ್ಲರೂ ಸೇರಿ. ಆಗ ಈ ಕಾಲೇಯರು ಅನ್ನೋರು ಇರ್ತಾರಲ್ಲ, ಅವರೆಲ್ಲರೂ ಸಮುದ್ರದ ತಳದಲ್ಲಿದ್ದಾರೆ. ಅವರನ್ನು ಹುಡುಕಿ ಸಂಹರಿಸುವಂಥ ಸಾಮರ್ಥ್ಯ ಯಾರ್ಯಾರಿಗೂ ಇಲ್ಲ, ಕೇವಲ ಅಗಸ್ತ್ಯರಿಗೆ ಮಾತ್ರ ಇದೆ ಅಂತ ಹೇಳಿ ಭಗವಂತ ಹೇಳ್ತಾನೆ. ಆದರೂ ಸಮುದ್ರವನ್ನು ಶೋಷಿಸುವಂತಹದ್ದು ನಾವು ಹೇಳ್ತೀವಿ. ಇವರು ನಮ್ಮ ಗುರುಗಳು ಒಂದು ಸ್ತೋತ್ರವನ್ನು ಹೇಳ್ತಾರೆ, ಗುರುಗಳ ಪಾದೋದಕ ಅತ್ಯಾಶ್ಚರ್ಯತಮಂ ಲೋಕೆ ವಾರಿಣಾ ವಾರಿಶುಷ್ಯತೆ ಗುರುಪಾದ ಜಲೇನ ಇವ ಭವಸಿಂಧು ವಿಶಿಷ್ಯತೆ. ಅಂದರೆ ಭವಸಿಂಧು ಅಂದರೆ ಸಂಸಾರ ಸಮುದ್ರವನ್ನು ಒಣಗಿಸಿಕೊಳ್ಳುವಂಥದ್ದು ಗುರುಗಳ ಪಾದೋದಕ. ಅತ್ಯಾಶ್ಚರ್ಯತಮಂ ಲೋಕೆ ವಾರಿಣಾ ವಾರಿಶುಷ್ಯತೆ. ನೀರನ್ನೇ ಒಣಗಿಸಿ ಬಿಡುತ್ತು. ಅಂತಹ ಒಂದು ಆಶ್ಚರ್ಯಕರವಾದ ನೀರಿದೆ. ಅದು ಯಾವುದು ಅಂದರೆ ಗುರುಗಳ ಪಾದೋದಕ. ಅದಕ್ಕಾಗಿ ನೋಡಿ ಸ್ವಾಮಿ ನನಗೂ ಪಾದೋದಕ ಹಾಕಿ. ತುಂಬ ತಲೆಗೆ ತಡ್ಕೊಳಕ್ಕಾಗದೇ ಇರೋಂತಹ ಚಿಂತೆ, ತಡ್ಕೊಳಕ್ಕಾಗದೇ ಇರೋಂಥ ದುಃಖ ಬಂತು ಅಂದರೆ ಗುರುಗಳ ಪಾದೋದಕ ತಲೆ ಮೇಲೆ ಹಾಕಿಸ್ಕೋಬೇಕು ಅಂತ ಹೇಳ್ತಾರೆ. ಗುರುಗಳ ಪಾದೋದಕಕ್ಕೆ ಖಂಡಿತವಾಗಿ ನಮ್ಮೆಲ್ಲ ಚಿಂತೆಗಳನ್ನು ಪರಿಹಾರ ಮಾಡಿ ಭಗವಂತನ ಬಗ್ಗೆ ನಾಮಸ್ಮರಣೆ ಮಾಡುವಂತಹ ಒಂದು ಸ್ಥಿತಿಯನ್ನು ತಂದುಕೊಡುತ್ತೆ ಗುರುಗಳ ಪಾದೋದಕ. ಹಾಗೆ ಆ ಭಗವಂತ ಅವರನ್ನು ಕಾಲೇಯರು ಅಂತ ಹೇಳಿ ಅವರು ಎಲ್ಲರನ್ನ ನಾಶಪಡಿಸ್ತಾ ಹೋದ್ರು. ಆಗ ಭಗವಂತನೇ ಹೇಳ್ದ, ನೀವು ಅಗಸ್ತ್ಯರ ಹತ್ರ ಹೋಗಿ, ಅವರೊಬ್ಬರೇ ಸಾಮರ್ಥ್ಯ ಇರೋದು, ದೇವರು ಆ ಅಗಸ್ತ್ಯರಿಗೆ ಕೀರ್ತಿ ಕೊಡಬೇಕಾಗಿದೆ. ಆದ್ರಿಂದ ಹಾಗೆ ಹೇಳಿದ. ಹಾಗಾಗಿ ದೇವತೆಗಳೆಲ್ಲ ಬಂದು ಆ ಒಂದು ಪ್ರಪಂಚ ವಿನಾಶದತ್ತ ಹೋಗ್ತಾ ಇದೆ, ನೀವು ಅದನ್ನು ತಡಿಬೇಕು ಅಂದರೆ ಆಗ ವರುಣಪುತ್ರರು, ಯಾರು ಅಗಸ್ತ್ಯರು ವರುಣಪುತ್ರರು, ಅವರು ದೇವತೆಗಳೊಡನೆ ಎಲ್ಲ ದೇವತೆಗಳನ್ನು ಸೇರಿ ಸಮುದ್ರ ತೀರಕ್ಕೆ ಬಂದರು. ದೇವದಾನವರು ಎಲ್ಲ ನೋಡ್ತಾ ಇದ್ದಾರೆ ನೋಡಿ, ಸಮುದ್ರ ಅಂತ ಬಾಯಿ ತೆಗಿತಾ ಇದ್ದಾರೆ ಅಗಸ್ತ್ಯರು. ಇಡೀ ಸಮುದ್ರ ಅಗಸ್ತ್ಯರ ಬಾಯಿಯೊಳಗೆ ಹೊಟ್ಟೋಯ್ತು. ಸಮುದ್ರದ ನೀರೆಲ್ಲ ಬರಿಯಾಯಿತು. ಆಗ ಅಲ್ಲಿ ಒಳಗೆ ಅಡಗಿದ್ರಲ್ಲ ಸಮುದ್ರದೊಳಗೆ ಕಾಲೇಯರು ಅನ್ನೋ ದೈತ್ಯರು, ಅವರು ಕೆಟ್ಟು ದೇವತೆಗಳ ಮೇಲೆ ನುಗ್ಗಿದ್ರು. ದೇವತೆಗಳೆಲ್ಲ ಮೊದಲೇ ಸಿದ್ಧವಾಗಿದ್ರು ಯುದ್ಧಕ್ಕೆ. ಹಾಗಾಗಿ ಅವರನ್ನು ನಾಶ ಮಾಡಿದ್ರು. ಲೋಕಕಂಟಕರಾಗಿದ್ದಂತಹ ಕಾಲೇಯರನ್ನ ನಿರ್ನಾಮ ಮಾಡಿದಂತಹ ಕೀರ್ತಿ ಅಗಸ್ತ್ಯರಿಗೆ ಬಂತು. ಇನ್ನೊಂದು ಅಗಸ್ತ್ಯರ ಒಂದು ವಿಚಾರ ಅಂದರೆ ವಿಂಧ್ಯ ಪರ್ವತದ ಬೆಳವಣಿಗೆಯನ್ನು ತಡೆದಿದ್ದು. ಈಗ ಅಗಸ್ತ್ಯರು ಏನು ಮಾಡಿದ್ರು, ಸೂರ್ಯ ಉದಯಾಸ್ತಮಾನಗಳಲ್ಲಿ ಮೇರು ಪರ್ವತವನ್ನು ಒಂದು ಸುತ್ತು ಹಾಕ್ತಾನೆ ಅಂತ ನಾವು ಕೇಳಿದ್ದೀವಿ. ಮೇರು ಪರ್ವತಕ್ಕೆ ಪರಿಕ್ರಮಣ ಮಾಡ್ತಾನೆ ಸೂರ್ಯದೇವರು ತನ್ನ ರಥದೊಂದಿಗೆ. ಆಗ ಹಗಲು ರಾತ್ರಿಗಳು ಉಂಟಾಗತ್ತೆ. ಹಾಗೆ ಮೇರು ಪರ್ವತವನ್ನು ಮಾತ್ರ ಗೌರವಿಸ್ತಾನೆ ಸೂರ್ಯ ಅಂದ್ಬಿಟ್ಟು. ಅವನನ್ನು ಯಾರು ಸೂರ್ಯನನ್ನು ವಿಂಧ್ಯ ಪರ್ವತ ಅಭಿಮಾನಿ ದೇವತಾ ಸೂರ್ಯನನ್ನು ಪ್ರಾರ್ಥನೆ ಮಾಡ್ಕೊಂತು, ನೀನು ನನಗೂ ಪ್ರದಕ್ಷಿಣೆ ಮಾಡಿ ಗೌರವಿಸು. ಈಗ ಕೆಲವೊಂದ್ಸಲಿ ಒಬ್ರು ಯಾರಿಗೋ ನಮಸ್ಕಾರ ಮಾಡ್ತಿರ್ತಾರೆ, ಯಾವುದೋ ಒಂದು ಮನದಾಳದಲ್ಲಿ ಇನ್ನೊಬ್ಬರಿಗೆ ನೋಡಿದೆ ಅವ್ರಿಗೆ ಮಾತ್ರ ನಮಸ್ಕಾರ ಮಾಡಿದ್ರು ನಮಗೆ ಮಾಡಿಲ್ಲ ಅನ್ನೋದಿರುತ್ತೆ. ಇದು ಒಂದು ರೀತಿಯ ಕೆಟ್ಟದಾದಂಥ, ನಿನಗೆ ಅರ್ಹತೆ ಇದ್ದರೆ ದೇವರು ನಿನ್ನ ಪಾಲಿಗೆ ಖಂಡಿತವಾಗಿ ಅವರಿಗೆ ಬುದ್ಧಿ ಕೊಟ್ಟು ನಮಸ್ಕಾರ ಮಾಡಿಸ್ತಾನೆ. ಅರ್ಹತೆನೇ ಇಲ್ಲದೆ ನಮಗೆ ಹೆಚ್ಚಿನದು ಬೇಕು ಅಂತ ಕೇಳ್ತೀವಲ್ಲ, ಅಂತಹ ದೋಷ ಪರಿಹಾರಕ್ಕಾಗಿ ಈ ಒಂದು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಅಗಸ್ತ್ಯರ ಬಗ್ಗೆ. ವಿಂಧ್ಯ ಪರ್ವತ ಹೋಗಿ ಕೇಳಿತು ಆ ಒಂದು ಸೂರ್ಯನನ್ನ. ಸೂರ್ಯ ಹೇಳ್ದ, ಇಲ್ಲ, ನಾನು ಸ್ವೇಚ್ಛೆಯಿಂದ ಮೇರುವಿಗನ್ನ ಪ್ರದಕ್ಷಿಣೆ ಮಾಡ್ತಿಲ್ಲ, ನಾನು ಈ ರೀತಿಯ ಗೌರವ ಇದೆಲ್ಲನೂ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲದಕ್ಕೂ ನೇರ ಕಾರಣನಾದಂಥ ಭಗವಂತನ ಆಜ್ಞೆ ಇದೆ, ನೀನು ಮೇರು ಪರ್ವತಕ್ಕೆ ಪರಿಕ್ರಮಣ ಮಾಡು ಅಂತ, ಅದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಅಂತ ಸೂರ್ಯದೇವರು ಹೇಳಿದ್ರು. ಆಗ ವಿಂಧ್ಯನಿಗೆ ಕೋಪ ಬಂದ್ಬಿಡ್ತು. ಆಯ್ತು ತಾಳು, ಇವನು ನನಗೆ ಗೌರವಿಸಲ್ಲ ಅಲ್ಲ ಅಂತ ಅಂದ್ಬಿಟ್ಟು, ಏನು ವಿಂಧ್ಯ ಬೆಳೀತಾ ಇದೆ, ಮೇರು ಪರ್ವತಕ್ಕಿಂತ ಜಾಸ್ತಿ ಬೆಳೀತಾ ಇದೆ ವಿಂಧ್ಯ ಪರ್ವತ. ಹಾಗೇನಾಯ್ತು, ಆ ದೇವತೆಗಳೆಲ್ಲ ಭೀತರಾದ್ರು. ಅಯ್ಯೋ, ಆ ಕಡೆ ಭಾಗಕ್ಕೆ ಸೂರ್ಯ ಹೋಗೋಕೆ ವಿಂಧ್ಯ ಚಿಕ್ಕದಿತ್ತು ಮೇರುವಿಗಿಂತ, ಮೇರುವನ್ನ ಮಾತ್ರ ಪ್ರದಕ್ಷಿಣೆ ಮಾಡ್ತೀವಿ. ಈಗ ವಿಂಧ್ಯ ಪರ್ವತ ಮೇರುವಿಗಿನ್ನ ದೊಡ್ಡ ಎತ್ತರಕ್ಕೆ ಬೆಳೆದಾಗ ಸೂರ್ಯನ ಗತಿ ಅಡ್ಡ ಆಗೋಯ್ತು. ಆಗೇನಾಯ್ತು, ಸೃಷ್ಟಿ ಕ್ರಮವನ್ನ ನೀನು ಹೀಗೆ ಮಾಡೋದು ಸರಿ ಇಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ. ಆದರೆ ಆ ವಿಂಧ್ಯ ಪರ್ವತ ಬೆಳೀತಾನೇ ಹೋಯ್ತು. ಆ ವಿಂಧ್ಯ ಪರ್ವತ ಆ ಕಡೆ ದಕ್ಷಿಣಕ್ಕೆ ಇರೋರಿಗೆ ಕತ್ತಲು ಕಳೀಲೇ ಇಲ್ಲ, ಬೆಳಕಾಗ್ಲೇ ಇಲ್ಲ, ಸೂರ್ಯನೇ ಇಲ್ಲದೆ ಯಜ್ಞ ಯಾಗ ಕರ್ಮಗಳೆಲ್ಲ ನಿಂತು ಹೋಯ್ತು. ಮತ್ತೆ ಋಷಿಗಳೆಲ್ಲ ಇಂದ್ರದೇವರ ಹತ್ರ ಹೋದ್ರು. ಆಗ
ಆಗ ಮತ್ತೆ ಇಂದ್ರದೇವರು ಹೇಳ್ತಾರೆ, ನೋಡಿ ಅಗಸ್ತ್ಯರು ಕಾಶಿ ಪಟ್ಟಣದಲ್ಲಿದ್ದಾರೆ, ಅವರನ್ನ ನೀವು ದಕ್ಷಿಣ ದಿಕ್ಕಿಗೆ ಕಳಿಸ್ಬೇಕು. ಯಾಕೆಂದ್ರೆ ವಿಂಧ್ಯ ಪರ್ವತ ಅಗಸ್ತ್ಯರ ಶಿಷ್ಯ. ವಿಂಧ್ಯ ಪರ್ವತಕ್ಕೆ ಅಭಿಮಾನಿ ದೇವತಾ ಇದನಲ್ಲ, ಅವನು ಅಗಸ್ತ್ಯರ ಶಿಷ್ಯನಾಗಿದ್ದಾನೆ. ಅದರಿಂದ ಗುರುಗಳು ಬಂತು ಅಂದ್ರೆ ಅವನು ಖಂಡಿತವಾಗಿ ಶರಣಾಗೇ ಆಗ್ತಾನೆ. ಗುರುಗಳ ಮಾತನ್ನ ಅವನು ಕೇಳ್ತಾನೆ. ಅವನ್ನ ಅಗಸ್ತ್ಯರನ್ನ ಕರ್ಕೊಂಡು ಹೋಗಿ ಆವಾಗ ನೀವು ಗುರುಗಳ ಮೂಲಕ ಹೇಳಿಸಿ. ದೇವತೆಗಳೆಲ್ಲ ಏನ್ ಮಾಡೋದು, ಮತ್ತೆ ಅಗಸ್ತ್ಯರ ಹತ್ರ ಬಂದ್ರು. ಸ್ವಾಮಿ, ಈ ತರ ವಿಂಧ್ಯನಿಂದ ಉಪಟಳ ಉಂಟಾಗಿದೆ, ನೀವು ಅವನನ್ನ ತಡಿಬೇಕು. ಆಗ ಅಗಸ್ತ್ಯರು ಬಂದು ಅವನು ತಕ್ಷಣ ಆ ಅಭಿಮಾನಿ ದೇವತ ಬೆಳೆಯೋದನ್ನ ನಿಲ್ಲಿಸಿ ಅಗಸ್ತ್ಯರಿಗೆ ತಾನು ಏನು ನಮಸ್ಕಾರ ಮಾಡಿ ಅರ್ಘ್ಯಪಾದ್ಯಾಚಮನ ಎಲ್ಲ ಕೊಟ್ಟ. ಆಗ ಗುರು ಅವರು ಒಂದು ಆಜ್ಞೆ ಮಾಡಿದ್ರು ವಿಂಧ್ಯನಿಗೆ, ನೀನಿನ್ನು ಬೆಳಿಬೇಡ, ನಾನು ಬರೋವರೆಗೂ ನೀನು ಬೆಳಿಬೇಡ ಅಂತ ಹೇಳಿದ್ರು. ಆಮೇಲೆ ಆಗ ಹೊರಟ್ರು. ಅವತ್ತಿಂದ ಅಗಸ್ತ್ಯರು ಅಲ್ಲಿಗೆ ಹೋಗೇ ಇಲ್ಲ. ಇವತ್ತಿಗೂ ವಿಂಧ್ಯ ಕಾಯ್ತಾ ಇದ್ದಾನೆ, ಅಗಸ್ತ್ಯರು ಬಂದ್ರೆ ನಾನು ಬೆಳಿತೀನಿ ಅಂತ. ಆದರೆ ಅವ್ರ ಅಗಸ್ತ್ಯರು ಅಲ್ಲಿ ಹೋಗಲೇ ಇಲ್ಲ. ಹೀಗೆ ಅವತ್ತಿನಿಂದ ದಕ್ಷಿಣ ದಿಕ್ಕಿಗೆ ಅಗಸ್ತ್ಯರ ದಿಕ್ಕು ಅಂತ ಒಂದು ಪ್ರಸಿದ್ಧಿ ಆಯಿತು ಅಂತ ಹೇಳ್ತಾರೆ. ಈಗಲೂ ನೋಡಿ, ಉತ್ತರ ಭಾರತಕ್ಕೂ ದಕ್ಷಿಣ ಭಾರತಕ್ಕೂ ನಾವು 12 ಸಂವತ್ಸರಗಳ ಅಂತರವಿದೆ. ಅಂದ್ರೆ ಸೂರ್ಯ ದೇವರು ಆ ಒಂದು ಏನು ನಾವು ಚಾಂದ್ರಾಯಣ ಸೌರಾಯಣ ಅಂತ ಹೇಳ್ತೀವಲ್ಲ, ಇದು ಸೂರ್ಯನ ಗತಿಯಿಂದ ನಾವು ಇದನ್ನ ಮಾಡ್ತೀವಿ. ಹೀಗೆ ದಕ್ಷಿಣಕ್ಕೆ ಬಂದ ಅಗಸ್ತ್ಯರು ಉತ್ತರಕ್ಕೆ ಹೋಗಲೇ ಇಲ್ಲ, ವಿಂಧ್ಯನಿಗೆ ಬೆಳೆಯೋ ಅವಕಾಶವೇ ಆಗಲಿಲ್ಲ. ಹಾಗಾಗಿ ಅಗ ಅಂದ್ರೆ ಪರ್ವತ, ಸ್ಥಾಯತಿ ಅಂದ್ರೆ ಸ್ಥಿರಗೊಳಿಸಿದವರು ಅಂತ. ಅಗಸ್ತ್ಯ ಅಂದ್ರೆ ಅಗಮ್ ಅಂದ್ರೆ ಪರ್ವತ ಅಂತ ಅರ್ಥ. ಪರ್ವತವನ್ನ ಸ್ಥಾಯತಿ ಅಂದ್ರೆ ಸ್ಥಿರಗೊಳಿಸಿದವರು, ಅದನ್ನ ಬೆಳವಣಿಗೆಯನ್ನ ತಡೆದವರು, ಲೋಕಕ್ಕೆ ಕಂಟಕರ ಆಗಿತ್ತಂತ ಬೆಳವಣಿಗೆ. ಈಗ ನಮ್ಮ ಕಂಟಕರು, ನಮಗೆ ಶತ್ರುಗಳು ತುಂಬಾ ಬೆಳವಣಿಗೆ ಹೊಂದುತ್ತಾ ಇದ್ರೆ, ಕಾಮ ಕ್ರೋಧ ಲೋಭ ಎಲ್ಲ ಅಂತಃಶತ್ರುಗಳು ಇದಾರಲ್ಲ, ತುಂಬಾ ಬೆಳವಣಿಗೆ ನಮ್ಕಿನ್ನ ಹೆಚ್ಚು ಅವ್ರು ಬೆಳೀತಾ ಇದ್ರೆ ನಾವೇನ್ ಮಾಡ್ಬೇಕು? ಏನು ಮಾಡಕ್ಕಾಗಲ್ಲ, ಅಗಸ್ತ್ಯರ ಮೊರೆ ಹೋಗಿ. ಅಂತಾಗ ಅಗಸ್ತ್ಯರು ನಿಮಗೆ ಹೇಗೆ ವಿಂಧ್ಯನನ್ನ ನಿಲ್ಲಿಸಿದ್ರು ಬೆಳವಣಿಗೆಯನ್ನ, ಹಾಗೆ ನಿಮ್ಮ ಪಾಪ ಕರ್ಮಗಳ ಬೆಳವಣಿಗೆ ಸ್ವಲ್ಪ ನಿಲ್ಲತ್ತೆ ಅಂತ ಹೇಳ್ತಾರೆ. ಆ ಲೋಪಾಮುದ್ರೆ, ಈಗ ಲೋಪಾಮುದ್ರೆಗೆ ಬರೋಣ. ಈಗ ಅಲ್ಲಿ ಅವಳು ಆ ಒಂದು ಅಗಸ್ತ್ಯರನ್ನ ಸೇವೆ ಮಾಡ್ತಾ ಇದ್ಲು. ಅತ್ಯಂತ ಹೇಗೆ ಅವಳು ತನ್ನ ಮಗನನ್ನ ಪಡೆದ್ಲು, ಗೃಹಸ್ಥರಾಗಿದ್ದಕ್ಕೆ ಪಿತೃಗಳ ಒಂದು ಇದನ್ನು ಶಾಂತಿ ಆಯಿತು, ಅವರಿಗೂ ಸದ್ಗತಿ ಆಯಿತು. ಆಮೇಲೆ ಆ ಲೋಪಾಮುದ್ರೆ, ಸ್ವಾಮಿ ನೀವು ಜಗತ್ತಿಗೆ ಉಪಕಾರಿಗಳು, ಪರೋಪಕಾರಿಗಳು, ನಿಮ್ಮ ಹೆಂಡತಿಯಾದ ನಾನು ಪರೋಪಕಾರಿಯಾಗಬೇಕು, ನನಗೂ ಅನುಗ್ರಹ ಮಾಡಿ ಅಂತ ಕೇಳ್ತಾಳೆ. ಆಗ ಆ ಅಗಸ್ತ್ಯರು ತನ್ನ ಕಮಂಡಲದಲ್ಲಿ ಅವಳನ್ನ ಇಟ್ಕೊಂಡು, ನನ್ನ ಪರೋಪಕಾರದಲ್ಲಿ ನೀನು ನನ್ನೊಂದಿಗೆ ಇರು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಆಗ ಇಲ್ಲಿ ಬಂದಾಗ ಅಲ್ಲಿ ಏನು ತಲಕಾವೇರಿ ಅಂತ ನಾವೇನು ನೋಡ್ತೀವಿ, ಆಗ ಕಮಂಡಲು ಬಿದ್ದೋಯ್ತು. ಅಲ್ಲಿರ್ತಕ್ಕಂಥ ಲೋಪಾಮುದ್ರೆಯೇ ಕಾವೇರಿಯಾಗಿ ಪ್ರವಹಿಸಿತಾಳೆ. ದಕ್ಷಿಣದಲ್ಲಿ ಆ ಒಂದು ಅವರು ತಮಿಳು ಭಾಷೆಯ ಮೂಲ ಪುರುಷರಾಗಿ, ಯಾರು ಅಗಸ್ತ್ಯರು, ತಮಿಳು ಭಾಷೆ, ತಮಿಳು ಅಂದ್ರೆ ಅವರು ಅದೇನು ಅಂತ ಹೇಳ್ತೀವಲ್ಲ, ಅಗಸ್ತ್ಯರು ಅದಕ್ಕೆ ಮೂಲ ಅಂತೆ. ತಮಿಳು ಭಾಷೆಯಲ್ಲಿ ಆ ಭಾಷೆ ಬರೋದಕ್ಕೆ ಆ ಒಂದು ಮೂಲರಾಗಿ ಆ ಒಂದು ಕೃತಿಗಳನ್ನು, ವ್ಯಾಕರಣವನ್ನು ರಚಿಸಿಕೊಟ್ಟಿದ್ದಾರೆ. ತಮಿಳು ವಿದ್ವಾಂಸರ ಮೊದಲ ಸಭೆಗೆ ಅವರು ಅಧ್ಯಕ್ಷರು ಅಂತ ಹಿಂದೆ ಆ ಒಂದು ಇದರಲ್ಲಿ ಬರುತ್ತೆ. ದಕ್ಷಿಣ ಕಾಶಿ ಅಂತ ಇದೆಯಲ್ಲ, ರಾಮನಾಥಪುರ ಅಂತ ಇದೆ, ದಕ್ಷಿಣ ಕಾಶಿ ಅಂತ ಕರೀತಾರೆ. ಅಲ್ಲಿ ಅಗಸ್ತ್ಯೇಶ್ವರ ಅನ್ನೋ ಲಿಂಗ ಇದೆ. ಅಗಸ್ತ್ಯರು ಬ್ರಹ್ಮ ಋಷಿಗಳು, ಅಂದ್ರೆ ಋಗ್ವೇದದ ಮಂತ್ರಗಳಿಗೆ ಅವರು ದ್ರಷ್ಟಾರರಾಗಿದ್ದಾರೆ. ಗೋತ್ರ ಪ್ರವರ್ತಕರಲ್ಲಿ ಅಗಸ್ತ್ಯರು ಒಬ್ಬರಾಗಿದ್ದಾರೆ. ಹಾಗೆ ಇಂಥ ಅಗಸ್ತ್ಯರು ಶ್ರೀರಾಮ ವನವಾಸದಲ್ಲಿದ್ದಾಗ ಸೀತೆಯ ಜೊತೆ ಅಗಸ್ತ್ಯರ ಆಶ್ರಮವನ್ನು ಸಂದರ್ಶನ ಮಾಡಿದ್ದ. ಅಗಸ್ತ್ಯರ ಒಂದು ಆಶ್ರಮಕ್ಕೆ ಹೋಗಿ ಅವರಿಂದ ರಾಮನಿಂದ ಅವರಿಂದ ಸೇವಾ ಸ್ವೀಕಾರ ಮಾಡಿದ್ದಾನೆ. ಅಂದ್ರೆ ನಾವಿವತ್ತು ಅಲ್ಲಿ ಎಲ್ಲಿ ಆ ಯಮಸಭೆಯಲ್ಲಿ ರಾಮರೂಪ ಇದೆಯಲ್ಲ, ಸ್ವಾಮಿ ನಾವು ಇವತ್ತು ಅಗಸ್ತ್ಯರ ಸ್ಮರಣೆ ಮಾಡಿದ್ದೇವೆ, ಆ ರಾಮ ನೀನು ಅನುಗ್ರಹ ಮಾಡು ನಮ್ಮ ಒಂದು, ಯಾಕೆಂದ್ರೆ ನಾವು ಇವತ್ತಲ್ಲ ನಾಳೆ ಅಲ್ಲಿ ಹೋಗಿ ನಿಂತ್ಕೊಳ್ಬೇಕಾದವ್ರೆ. ಎಲ್ಲಿ ಆ ಯಮಸಭೆಯಲ್ಲಿ ನಾವು ಇವತ್ತು ಇನ್ನೊಬ್ಬರಿಗಾಗಿ ಅಳ್ತೀವ್ರಿ, ಆದ್ರೆ ನಾವು ಹೋದಾಗ, ನಾವು ಅಲ್ಲಿ ನಿಂತಾಗ ನಮ್ಮ ಒಂದು ಇದನ್ನ ಬುತ್ತಿಯನ್ನ ಇವತ್ತು ನಾವೇ ಕಟ್ಕೊಳ್ಬೇಕಾಗಿದೆ. ಅಗಸ್ತ್ಯರನ್ನ ಸ್ಮರಣೆ ಮಾಡಿ, ರಾಮನಿಂದ ಅನುಗ್ರಹಿತರಾದಂಥವರು ಅಗಸ್ತ್ಯರು. ಆ ರಾಮನಿಗೆ ಅತ್ಯಂತ ದಿವ್ಯಾಸ್ತ್ರಗಳನ್ನ, ಮಂತ್ರಾಸ್ತ್ರಗಳನ್ನ ಅವರು ಆ ರಾಮನಿಗೆ ಆ ಒಂದು ಕೊಟ್ಟಿದ್ರು ಅಂತ ಆ ಒಂದು ರಾಮಾಯಣದಲ್ಲಿ ಬರುತ್ತೆ. ಹೀಗೆ ಮುಂದೆ ಆದಿತ್ಯ ಹೃದಯ
ಯಾರು ಅಗಸ್ತ್ಯರು ರಾಮಚಂದ್ರನಿಗೆ ಆದಿತ್ಯ ಹೃದಯವನ್ನು, ಅದು ಇವತ್ತಿಗೂ ಆ ಒಂದು ಆರೋಗ್ಯಕ್ಕೆ ಮೂಲವಾದಂತಹ ಆದಿತ್ಯ ಹೃದಯವನ್ನು, ಅದೇನೋ ಒಂದು 10-15 ನಿಮಿಷ ಆಗತ್ತೆ ಆದಿತ್ಯ ಹೃದಯ ಆ ಜೀವರನ್ನು ಉದ್ದೇಶ ಮಾಡಿದರೆ, ಜೀವರ ಆರೋಗ್ಯ ಬೇರೆ, ಈ ದೇಹದ ಆರೋಗ್ಯ ಬೇರೆ. ನಾವು ದೇಹದ ಆರೋಗ್ಯನೇ ಅನಾರೋಗ್ಯ ಆದರೆ ತಡ್ಕೊಳಕ್ಕಾಗಲ್ಲ, ಇನ್ನು ಜೀವನಿಗೆ ಅನಾರೋಗ್ಯ ಆದರೆ ಏನು ಮಾಡೋದು ಅಂದರೆ, ಆ ಜೀವನಿಗೆ ಅನಾರೋಗ್ಯ ಆಗಬಾರದು ಅಂದರೆ ನಮಗೆ ಈ ಸಾತ್ವಿಕ ರಾಜಸ ತಾಮಸ ಗುಣಗಳೇ ಪ್ರವೃದ್ಧವಾದರೆ ಅದು ಅನಾರೋಗ್ಯ, ಸಾತ್ವಿಕ ಗುಣದಲ್ಲಿದ್ದರೆ ಅದು ಆರೋಗ್ಯ ಅಂತ ಹೇಳ್ತಾರೆ. ಹೀಗೆ ಆದಿತ್ಯ ಹೃದಯವನ್ನು ಉಪದೇಶ ಮಾಡಿದಂತಹ ಅಗಸ್ತ್ಯರು, ಅವರ ಹೆಂಡತಿಯಾಗಿ ಕಾವೇರಿ, ಇವರಿಬ್ಬರ ಅನುಗ್ರಹದಿಂದ ಇವತ್ತು ನಾವು ಹುಟ್ಟಿದೀವಿ, ಬೆಳೆದಿದ್ದೀವಿ, ನಮ್ಮ ಎಲ್ಲ ಸಂತತಿಯೂ ಇಲ್ಲೇ ಇದೆ. ಅಂದರೆ ನಾವು ಉಪಕೃತರು. ಮೊದಲಿಗೆ ನೋಡಿ, ನಮ್ಮ ಪೃಥ್ವಿ ಸಂಬಂಧವಾದ ಶರೀರದಲ್ಲಿ ನೀರಿನ ಪ್ರಮಾಣ 75 ಭಾಗ ಇದೆ ಅಂತಾರೆ. ಕಾವೇರಿ ನದಿಯಿಂದ ನಾವು ಉಪಕೃತರಾಗಿದ್ದೇವೆ. ಆ ಕಾವೇರಿ ನದಿಯಲ್ಲಿ ನಾವಿವತ್ತು ಆ ಪ್ರತಿನಿತ್ಯ ನೀರನ್ನು ಕುಡಿದು ನಾವಿವತ್ತು ಬದುಕಿದೀವಿ ಅಂತ ಹೇಳಬೇಕು. ಬದುಕಿದ್ದಾಗೂ ನಾವು ಇಲ್ಲೇ ಆ ನೀರಿನಿಂದ ಉಪಕೃತರು, ಹೋದ ಮೇಲೂ ನಾವು ಅವರಿಂದನೇ ಕಾವೇರಿಯಲ್ಲೇ ಅಸ್ಥಿ ವಿಸರ್ಜನೆ ಮಾಡ್ತಾರೆ. ಯಾಕೆಂದರೆ ಆ ತಾಯಿ ಆದವಳು ಗಂಗೆಗೆ ತಲುಪಿಸ್ಲಿ ಅನ್ನೋದು ನಮ್ಮ ತಾಯಿಯೇ ನಮಗೆ ಮೂಲವಾದಂಥದ್ದು. ಹಾಗಾಗಿ ಇದನ್ನು ಅಗಸ್ತ್ಯ ತೀರ್ಥ ಅಂತ ಬೇರೆ ಇದೆ. ಮಹಾಭಾರತದ ವನಪರ್ವದಲ್ಲಿ ಹೇಳ್ತಾರೆ, ಧೌಮ್ಯರು ಧರ್ಮರಾಯನಿಗೆ ಈ ದಕ್ಷಿಣದ ಇದನ್ನೆಲ್ಲ ತೀರ್ಥಗಳನ್ನೆಲ್ಲ ಪರಿಚಯಿಸ್ತಾ ಅಗಸ್ತ್ಯ ತೀರ್ಥ, ಈ ಕಾವೇರಿ ನದಿಗೆ ಅಗಸ್ತ್ಯ ತೀರ್ಥ ಅಂತಲೂ ಕರೀತಾರೆ. ನಾವೇನು ಆ ರಾತ್ರಿ ಸಮಯದಲ್ಲಿ ಮಾಡುವಂಥದ್ದು ಒಂದು ಅಗಸ್ತ್ಯ ವ್ರತ ಅಂತ ಬೇರೆ ಇದೆ ಅಂತ ಹೇಳ್ತಾರೆ. ಅದು ನನಗೆ ಅಷ್ಟು ಸರಿಯಾಗಿ ನಮಗೆ ಗೊತ್ತಿಲ್ಲ. ಆದರೆ ಋಷಿ ಪರಂಪರೆಯಲ್ಲಿ ಅಗಸ್ತ್ಯರು ಬಹಳ ಅಗ್ರಗಣ್ಯರಾಗಿದ್ದಾರೆ. ಅವರ ಹೆಂಡತಿಯಾದ ಲೋಪಾಮುದ್ರೆಯೇ ಕಾವೇರಿಯಾಗಿ ಹರಿದು ನಾವೆಲ್ಲರೂ ಕಾವೇರಿಯಿಂದ ಉಪಕೃತರಾಗಿದ್ದೇವೆ ಅಂದಮೇಲೆ ನಾವು ಅಗಸ್ತ್ಯರನ್ನು ಪ್ರತಿನಿತ್ಯದಲ್ಲಿ ನೆನೆಯಬೇಕು. ಅವರಿಗೆ ನಾವು ಗೊತ್ತು ರೀ, ಆದರೆ ನಮಗವರು ಗೊತ್ತಿಲ್ಲ. ಈಗ ನಮಗೆ ತಂದೆ ತಾಯಿ, ದೊಡ್ಡಮ್ಮ, ಚಿಕ್ಕಮ್ಮ ಎಲ್ಲರಿಗೂ ನಾವು ಗೊತ್ತು. ಯಾಕೆಂದರೆ ಇವ್ರು ನಮ್ಮ ಅಣ್ಣನ ಮಗ, ಇವ್ರು ನಮ್ಮ ತಂಗಿ ಮಗ, ಇವರು ನಮ್ಮ ದೊಡ್ಡಮ್ಮನ ಮಗ ಅಂತ ನಾವು ಹೇಳ್ತೀವಿ. ಆದರೆ ಆ ಮಗುವಿಗೆ ಏನು ಗೊತ್ತಿದೆ, ಇವ್ರು ಯಾರು ಅಂತ. ಹಾಗೆ ಅವರಿಗೆಲ್ಲ ನಾವು ಗೊತ್ತು ರೀ, ಆದರೆ ನಮಗವರು ಗೊತ್ತಿಲ್ಲ. ಹೇಗೆ ನಮ್ಮ ತಂದೆ ತಾಯಿಗಳು ಅವರ ಪರಿಚಯ ಮಾಡಿಸ್ತಾರೋ ಹಾಗೆ ತತ್ವಾಭಿಮಾನಿ ದೇವತೆಗಳು ಇವತ್ತು ನಮಗೆ ಲೋಪಾಮುದ್ರೆಗೆ ಬ್ರಹ್ಮದೇವರು ಉಪದೇಶ ಆಗಿದೆ ರೀ, ಸಾಮಾನ್ಯಳಲ್ಲ. ಭಾಗವತದಲ್ಲಿ ಬರುತ್ತೆ, ವಿಶೇಷವಾದಂಥ ಬದರಿನಾರಾಯಣನ ದರ್ಶನಕ್ಕೆ ಹೋದರೆ, ಸ್ವಾಮಿ ನಾನು ಕಾವೇರಿ ತೀರದಿಂದ ಬಂದಿದ್ದೇನೆ, ಶ್ಲೋಕ ಇದೆ ರೀ ವೇದವ್ಯಾಸರದು. ಕಾವೇರಿ ತೀರದಿಂದ ಬಂದಿದ್ದೇನೆ ಅಂದರೆ ನಮಗೆ ಒಂದು ವಿಶೇಷವಾದಂಥ ಕ್ಯೂನಲ್ಲಿ ಕರ್ಕೊಂಡು ಹೋಗ್ತಾರೆ ದೇವತೆಗಳು ಅಂತ ಹೇಳ್ತಾರೆ. ಅಂದರೆ ಅಂಥ ಮಹಾನ್ ಪ್ರಸಿದ್ಧವಾದಂತಹ ದಕ್ಷಿಣದಲ್ಲಿರ್ತಕ್ಕಂಥ ಕಾವೇರಿ ತೀರದಲ್ಲಿ ನಾವಿವತ್ತು ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಮತ್ತೆ ಕೊನೆಗೆ ಹೋಗಿ ಅಲ್ಲೇ ಸೇರ್ತೀವಿ. ಇಂಥ ಅಗಸ್ತ್ಯರು ಹಾಗೂ ಲೋಪಾಮುದ್ರೆಗೆ ಬ್ರಹ್ಮದೇವರು ಉಪದೇಶ ಮಾಡಿದ್ದಾರೆ. ಆ ಮದುವೆ ಆದಾಗ ಬ್ರಹ್ಮದೇವರು ಬರ್ತಾರೆ, ಬಂದು ಹರಿಸರ್ವೋತ್ತಮಾಕ್ಯಂ ಸುಖಂಠ ಸೂತ್ರಂ ಅಂತ ಹೇಳಿ ಮಗಳನ್ನು ಗಂಡನ ಮನೆಗೆ ಕಳಿಸ್ಕೊಡುವಾಗ ಬ್ರಹ್ಮದೇವರು ಸರಸ್ವತೀ ದೇವಿ ಉಪದೇಶ ಮಾಡಿದ್ದಾರೆ ಕಾವೇರಿಗೆ, ಲೋಪಾಮುದ್ರೆಗೆ. ನೀನು ಅರಿಶಿನ ಹಚ್ಚಿಕೊಳ್ಳುವಾಗ ಹರಿಸರ್ವೋತ್ತಮ ಅಂತ ತಿಳಿದು ಹಚ್ಚಿಕೊಳ್ಳಬೇಕು. ಕುಂಕುಮ ಹಚ್ಚುವಾಗ ವಾಯು ಜೀವೋತ್ತಮ ಅಂತ ತಿಳಿದು ಕುಂಕುಮ ಹಚ್ಚಿಕೋ. ಆಗ ಹರಿಸರ್ವೋತ್ತಮ ಯಾವತ್ತೂ ಹರಿಸರ್ವೋತ್ತಮ ಅಂತ ಅನ್ನೋದು ಅಸತ್ಯ ಆಗೋದಿಲ್ಲ. ಹಾಗಾಗಿ ನೀನು ಜನ್ಮಗಳಲ್ಲೂ ನಿನ್ನ ಬಿಂಬರೂಪಿ ಭಗವಂತನಿಂದ ಬೇರ್ಪಡೋದಿಲ್ಲ. ವಾಯು ಜೀವೋತ್ತಮ, ವಾಯುದೇವರ ಅನುಗ್ರಹ ನಿನಗೆ ಸದಾ ವಿಶೇಷವಾಗಿರ್ಬೇಕಾರೆ ಕುಂಕುಮ, ಅದಕ್ಕೆ ಭಾರತೀ ದೇವಿ ತಾನೆ ಕುಂಕುಮಕ್ಕೆ ಅಭಿಮಾನಿ, ಅದರಿಂದ ವಾಯು ಜೀವೋತ್ತಮ. ಭಾರತೀ ದೇವಿ ತೃಪ್ತಳಾಗ್ತಾಳಂತೆ, ಸನ್ನಿಹಿತಳಾಗಿರ್ತಾಳೆ ಸದಾ ಅಂತ ಹೇಳಿ ಇಂತಹ ಉಪದೇಶ ಪಡೆದಂತಹ ಲೋಪಾಮುದ್ರೆ ಹಾಗೂ ಅಗಸ್ತ್ಯರನ್ನು ಇವತ್ತು ದೇವರು ನಮ್ಮಿಂದ ಏನು ನಮ್ಮ ಆಚಾರ್ಯರು ನನಗೆ ಹೇಳಿದ್ರು ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ನಂದು, ಸರಿ ಇದ್ದರೆ ನಮ್ಮ ಆಚಾರ್ಯರದು ಅಂತ ಹೇಳ್ತಾ ಸರ್ವಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು.